ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಟೊಮ್ಯಾಟೊ ರಸ ರೆಸಿಪಿ ಜೊತೆ ಬಂದಿದ್ದೀನಿ. ನಮ್ಮಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 5 ಆ್ಯಪಲ್ ಟೊಮ್ಯಾಟೊ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರ, ಬೆಳ್ಳುಳ್ಳಿ 16ರಿಂದ 18 ಎಸಳು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಇಂಗು, ಸ್ವಲ್ಪ ಸಾಸಿವೆ, ಕರಿಬೇವು, 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ. ಮೊದಲಿಗೆ ಟೊಮ್ಯಾಟೊ, ಹುಣಸೆ ಹಣ್ಣು, ಉಪ್ಪು ಎಲ್ಲವನ್ನು ಟೊಮ್ಯಾಟೊ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಟೊಮ್ಯಾಟೊ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ಪೂರ್ತಿ ಬೆಂದಿದೆ. ತಣ್ಣಗಾದ್ಮೇಲೆ ಚೆನ್ನಾಗಿ ಕೈನಲ್ಲೇ ಕಿವುಚಿ ಮಿಕ್ಸಿಗೆ ಹಾಕೋದು ಬೇಡ. ನೀರನ್ನು ಹಾಕ್ತಾ ಹಾಕ್ತಾ ಟೊಮೆಟೊ ಸಿಪ್ಪೆಯನ್ನು ಪೂರ್ತಿ ಫಿಲ್ಟರ್ ಮಾಡ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ನೀರು ಬಿಟ್ಟು ಅಂದಾಜು 1 ಲೀಟರ್ ನೀರನ್ನು ಸೇರಿಸ್ಕೋಬೋದು. ಈಗ ಒಗ್ಗರಣೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಇಂಗು, ಕರಿಬೇವು, ಅರ್ಧಂಬರ್ಧ ಜಜ್ಜಿದ ಬೆಳ್ಳುಳ್ಳಿ, ಹುರಿದು ಕುಟ್ಟಿ ಪುಡಿ ಮಾಡಿದ ಜೀರಿಗೆ, ಮೆಣಸು, ಮೆಣಸಿನಕಾಯಿ ಎಲ್ಲವನ್ನು ಹಾಕಿ 2 ನಿಮಿಷ ಬಾಡಿಸ್ತಾ ಇದ್ದೀನಿ. ನಂತರ ಶೋಧಿಸಿದ ಟೊಮೆಟೊ ರಸನ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ರಸ ಮರಳಲು ಶುರುವಾಗ್ತಿದೆ. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಮರಳಿಸೋ ಅವಶ್ಯಕತೆ ಇಲ್ಲ, 2 ನಿಮಿಷ ಮರಳಿದ್ರೆ ಸಾಕು. ಕೊನೆಯದಾಗಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಎರಡು ನಿಮಿಷ ಆಯಿತು. ಪರ್ಫೆಕ್ಟ್ ರಸ ಕೂಡ ರೆಡಿ ಆಯಿತು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಮಾಶ್ರೀ ಗೌಡ, ಸೈನಿಂಗ್ ಆಫ್.